ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ಯಾಂಗ್ಳೂರಲ್ಲಿ ಹೇರ್ ಕಟ್ ಮಾಡಿಸ್ಕೋಬೇಕಂದ್ರೆ ನಮ್ಮ ಪಾಕೆಟ್ ಎಂಟಿ ಆಗುತ್ತೆ ಅಲ್ವಾ? ನೀವೇನಾದರೂ ಬಡ್ಜೆಟ್ ಫ್ರೆಂಡ್ಲಿ ಹೇರ್ ಕಟ್ ಬೇಕು ಅಂದ್ಕೊಂಡ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಿಫೋರ್ ಹೇರ್ ಕಟ್ ಈಗಿದೆ ನನ್ನ ಹೇರ್ ಸ್ಟೈಲ್. ನೋಡೋಣ ಹೇಗೆ ಕಾಣಿಸುತ್ತೆ ನೆಕ್ಸ್ಟ್. ಸೊ ನಾನು ಅವ್ರಿಗೆ ಹೇಳಿದೆ ನಂಗೆ ಹೆವಿ ಸ್ಟೈಲ್ ಬೇಡ ಅಂತ. ಸೊ ಸಿಂಪಲ್ ಆಗಿ ಮಾಡಿಕೊಡ್ತಿದ್ದಾರೆ. ಅವರೇ ಹೇಳಿದರು ಕ್ಯೂಟಾಗಿ ಕಾಣಿಸೋ ಥರ ನಾನು ಮಾಡ್ತೀನಿ ಅಂತ. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ರಿಸಲ್ಟ್. ಇವರು ಎಷ್ಟು ಪೇಷನ್ಸಿಂದ ಮಾಡ್ತಿದ್ದಾರೆ ಗೊತ್ತಾ ಅಪ್ಪ, ರಿಯಲಿ ಗ್ರೇಟ್ ಅನಿಸ್ತು. ಇಷ್ಟು ಕಮ್ಮಿ ಪ್ರೈಸ್ಗೆ ಇವ್ರು ಇಷ್ಟೊಂದು ಟೈಮ್ ತೊಗೊಂಡು ಮಾಡ್ತಿರೋದು ರಿಯಲಿ ಅಪ್ರಿಷಿಯೇಟೆಡ್. ಈಗ ರಿಸಲ್ಟ್ ಬಂತು ನೋಡಿ, ಹೇಗೆ ಕಾಣಿಸ್ತಿದೆ ಹೇಳಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹೇರ್ ಕಟ್. ನಾನಂತೂ ಇವತ್ತೊಂದು ದಿವಸ ಒಳ್ಳೆ ನಾನೇ ಹೀರೋಯಿನು, ನಾನೇ ರಾಣಿ ಥರ ಫೀಲ್ ಆಗ್ತಾ ಇರ್ತೀನಿ. ಓನ್ಲಿ ಒನ್ ಡೇ ಅಷ್ಟೇ ಅದು. ಈ ಹೇರ್ ಕಟ್ ಆಚೆ ಮಾಡಿಸ್ಕೊಂಡ್ರೆ ಆಲ್ಮೋಸ್ಟ್ 1K ಪ್ಲಸ್ ಆಗುತ್ತೆ. ಬಟ್ ಇಲ್ಲಿ ಬಂದು ನಾನು ಜಸ್ಟ್ 250 ರುಪೀಸ್ ಕೊಟ್ಟೆ. ನಂದು ಹೇರ್ ಲೆಂತ್ ಅಷ್ಟೊಂದು ಇರಲಿಲ್ಲ. ಈಗ ನನ್ನ ಫ್ರೆಂಡ್ ಕಲ್ಪನಾ ಹೇರ್ ಕಟ್ ಮಾಡಿಸ್ಕೊತಾ ಇದ್ದಾಳೆ. ನನ್ನ ಬ್ಲಾಗಲ್ಲಿ ನೀನು. ಇದು ಇರೋದು ಮಡಿವಾಳದಲ್ಲಿ. ಸೊ ಸಲೂನ್ ನೇಮ್ ಬಂದು ಸಲೂನ್ 149 ಅಂತ. ಇದು ಮೈನ್ ರೋಡ್ ನಿಯರೇ ಇದೆ, ಈಸಿಯಾಗಿ ಫೈಂಡ್ ಮಾಡ್ಬೋದು. ಫಸ್ಟ್ ಇಂಪ್ರೆಷನ್ ಸಿಂಪಲ್ ಸಲೂನ್, ಟೂ ಮಚ್ ಫ್ಯಾನ್ಸಿ ಇಲ್ಲ ಬಟ್ ಕ್ಲೀನ್ ಇದೆ. ಈಗ ನನ್ನ ಫ್ರೆಂಡ್ ಹೇರ್ ಕಟ್ ಕೂಡ ಕಂಪ್ಲೀಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಈ ಪ್ರೈಸ್ಗೆ ಈ ಫಿನಿಶ್ ಅಂದರೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಟ್ರಿ ಅನಿಸ್ತು. ಫೇಸ್ ಕ್ಲೀನ್ ಲುಕ್ ಬರುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಬೈ ದಿ ವೇ ಹೇರ್ ಕಟ್ 250 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಲೆಂತ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿ 450ವರೆಗೂ ಚಾರ್ಜ್ ಮಾಡ್ತಾರೆ. ನೀವು ಯಾವುದೇ ಹೇರ್ ಸ್ಟೈಲ್ ಮಾಡಿಕೊಂಡ್ರು ಇಷ್ಟೇ ಅಮೌಂಟ್ ತೊಗೊಳೋದವರು. ಆಫೀಸ್ ಹೋಗಬೇಕು, ಕಾಲೇಜ್ ಹೋಗಬೇಕು, ಡೈಲಿ ನೀಟ್ ಲುಕ್ ಬೇಕು ಅಂದ್ಕೊಂಡ್ರೆ ಈ ಸಲೂನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಲಕ್ಸುರಿ ಸಲೂನ್ ಫೀಲಿಂಗ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಬಟ್ ಬಡ್ಜೆಟಲ್ಲಿ ಡೀಸೆಂಟ್ ಹೇರ್ ಕಟ್ ಬೇಕು ಅಂದರೆ ಇದು ತುಂಬ ಚೆನ್ನಾಗಿದೆ. ವೀಕೆಂಡ್ಸಲ್ಲಿ ಹೋದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ, ಬಿಕಾಸ್ ನಾವು ವೀಕ್ ಡೇ ಹೋಗಿದ್ದು. ಆದರೂ ಕೂಡ ನಾವು ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿದ್ವಿ. ಸೊ ಅವ್ರಿಗೆ ಕಾಲ್ ಮಾಡಿ ಚೆಕ್ ಮಾಡಿಬಿಟ್ಟು ಹೋಗಿ. ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಆಲ್.